ನಮಸ್ಕಾರ. ಇವತ್ತಿನ ವಿಷಯ ಮಾರುಕಟ್ಟೆಯಲ್ಲಿ ಭಾರೀ ರ್ಯಾಲಿ, 4 ಕಾರಣಗಳು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇವತ್ತು ಫೈನಾನ್ಷಿಯಲ್ ಇಯರ್ 2023-24 ಎಂಡ್ ಆಗ್ತಾ ಇದ್ದ ಹಾಗೆ ಲಾಸ್ಟ್ ಟ್ರೇಡಿಂಗ್ ಡೇ ಒಂದು ಒಳ್ಳೆಯ ರ್ಯಾಲಿಯನ್ನು ನಮ್ಮ ಮಾರುಕಟ್ಟೆ ಕಂಡಿದೆ. ನಿಫ್ಟಿ ಒಳ್ಳೆಯ ರ್ಯಾಲಿ 22,516 ಹೋಗಿ ಕೊನೆಯಲ್ಲಿ ಕ್ಲೋಸ್ ಆಗಿದ್ದು 22,327ಕ್ಕೆ. ಯಾಕಂದ್ರೆ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಆಯಿತು. ಮಾರ್ಕೆಟ್ ಸ್ಟಿಲ್ ಕ್ಲೋಸ್ ಆಲ್ಮೋಸ್ಟ್ 1% ಹೈ. ಇದು ಒಂದು ಸರ್ಪ್ರೈಸ್ ರ್ಯಾಲಿ. ಯಾಕಂದ್ರೆ ಬಹಳಷ್ಟು ದಿನದಿಂದ ಒಂದು ತರದ ನ್ಯಾರೋ ರೇಂಜ್ ನಲ್ಲಿ ನಿಫ್ಟಿ ಟ್ರೇಡ್ ಆಗ್ತಾ ಇತ್ತು. ಏನು ಮೇಜರ್ ಮೂವ್ಮೆಂಟ್ ಇರಲಿಲ್ಲ. ನಿಫ್ಟಿ ಸದ್ಯಕ್ಕೆ 1% ಅವೇ ಫ್ರಮ್ ಇಟ್ಸ್ ಆಲ್ ಟೈಮ್ ಹೈ. ಅದೇ ರೀತಿ ಬಹಳಷ್ಟು ಇಂಡಿವಿಜುವಲ್ ಸ್ಟಾಕ್ಸ್ ಆಲ್ ಟೈಮ್ ಹೈ ತಲುಪಿದ್ದಾವೆ, ಆರ್ ವೆರಿ ಕ್ಲೋಸ್ ಟು ದಟ್ ಲೆವೆಲ್ಸ್ ಇವತ್ತು. ಈಗ ನಿಫ್ಟಿಯ ರ್ಯಾಲಿಗೆ 4 ಕಾರಣಗಳು. ಮೊದಲನೇದು, ರ್ಯಾಲಿ ಇನ್ ಲಾರ್ಜ್ ಸ್ಟಾಕ್ಸ್ ಆಫ್ ಇಂಡೆಕ್ಸ್. ಬಹಳಷ್ಟು ದೊಡ್ಡ ದೊಡ್ಡ ಕಂಪನಿಗಳು, ನಿಫ್ಟಿಯಲ್ಲಿ ಜಾಸ್ತಿ ವೇಟೇಜ್ ಇರುವಂತಹ ಕಂಪನಿಗಳು ಮೇಲಕ್ಕೆ ಹೋದಿವೆ ಇವತ್ತು. ಉದಾಹರಣೆಗೆ ಬಜಾಜ್ ಫೈನಾನ್ಸ್, ಬಜಾಜ್ ಫಿನ್ಸರ್ವ್, M&M, L&T ಅಂದ್ರೆ 2-4% ಮೇಲಕ್ಕೆ ಹೋಗಿದ್ದಾವೆ. ಅದಲ್ಲದೇನೆ TCS, ಇನ್ಫೋಸಿಸ್ 1% ಮೇಲಕ್ಕೆ ಹೋಯಿತು. ಅದರಿಂದ ಓವರ್ ಆಲ್ ಮಾರ್ಕೆಟ್ ಪಾಸಿಟಿವ್ ಆಗಿ ಇವತ್ತು ಕ್ಲೋಸ್ ಆಗಿದೆ. ಎರಡನೆಯ ಕಾರಣ, ಸ್ಟ್ರಾಂಗ್ ಬೈಯಿಂಗ್ ಬೈ FIIs and DIIs ದ ಲಾಸ್ಟ್ ಫ್ಯೂ ಡೇಸ್. FIIs, DIIs ಇಬ್ರು ಕೂಡ ಮಾರುಕಟ್ಟೆಯಲ್ಲಿ ನೆಟ್ ಬಯರ್ಸ್ ಆದ್ರೆ ಷೇರು ಮಾರುಕಟ್ಟೆ ಗ್ಯಾರಂಟಿಯಾಗಿ ಮೇಲಕ್ಕೆ ಹೋಗುತ್ತೆ. ಅದೇ ಆಗಿದೆ ಕಳೆದ ಕೆಲವು ದಿನಗಳಿಂದ. ಅದರಿಂದಾಗಿ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ರ್ಯಾಲಿ ಪ್ರಾರಂಭ ಆಯಿತು. In fact, FIIs have invested highest amount in Indian markets in March 2024 when compared to all other Asian markets. ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶಗಳು. FIIs investment in March 2024 in Asian countries. ಒಂದು, ಇಂಡಿಯಾದಲ್ಲಿ 38,000 ಕೋಟಿ ಹಾಕಿದ್ದಾರೆ. 2, ಸೌತ್ ಕೊರಿಯಾದಲ್ಲಿ FIIಗಳು 24,100 crores. 3, ತೈವಾನಲ್ಲಿ 9,500 ಕೋಟಿ. 4, ಇಂಡೋನೇಷಿಯಾ 4,900 ಕೋಟಿ. 5, ಜಪಾನ್ -44,400 crores. 6, ಥೈಲ್ಯಾಂಡ್ -9,400 crores. 7, ಮಲೇಷಿಯಾ -4,300 crores. ಈಗ ಮೂರನೆಯ ಕಾರಣ, ಮಾರ್ಗನ್ ಸ್ಟ್ಯಾನ್ಲಿ ರೇಸ್ ಇಂಡಿಯಾಸ್ GDP ಗ್ರೋತ್ ಫಾರ್ಕಾಸ್ಟ್. ಗ್ಲೋಬಲ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಮಾರ್ಗನ್ ಸ್ಟ್ಯಾನ್ಲಿ ಅವರು ಭಾರತದ GDP ಗ್ರೋತ್ ನ 6.5 ಇಂದ 6.8ಗೆ ಅಪ್ಗ್ರೇಡ್ ಮಾಡಿದ್ದಾರೆ ಫೈನಾನ್ಷಿಯಲ್ ಇಯರ್ 2024-25. ಸ್ಟ್ರಾಂಗ್ GDP ಫೋರ್ಕಾಸ್ಟ್ ಇದರಿಂದ ಮಾರುಕಟ್ಟೆಯಲ್ಲಿ ಸೆಂಟಿಮೆಂಟ್ ಮೇಲಕ್ಕೆ ಹೋಯಿತು. ಅದರಿಂದಾಗಿ ರ್ಯಾಲಿ ಪ್ರಾರಂಭ ಆಯಿತು. ಇನ್ಫ್ಯಾಕ್ಟ್ ಇಟ್ ಈಸ್ ಬೆಟರ್ ದೆನ್ ಎಕ್ಸ್ಪೆಕ್ಟೆಡ್ GDP ಗ್ರೋತ್ ರಿಪೋರ್ಟೆಡ್ ಇನ್ October-December 2023 ಕ್ವಾರ್ಟರ್. ಮತ್ತು ಅದರಿಂದಾಗಿ FIIಗಳು ಒಂದಷ್ಟು ಹಣವನ್ನು ಭಾರತದಲ್ಲಿ ಮಾರ್ಚ್ 2024 ಅಲ್ಲಿ ರೀಇನ್ವೆಸ್ಟ್ ಮಾಡಿದ್ವು. ದೇ ವರ್ ನೆಟ್ ಸೆಲ್ಲರ್ಸ್ ಇನ್ ದ ಪ್ರೀವಿಯಸ್ ಫ್ಯೂ ಮಂತ್ಸ್. ನಾಲ್ಕನೆಯ ಕಾರಣ, ಇವತ್ತಿನ ದೊಡ್ಡ ರ್ಯಾಲಿಗೆ ಹೈಯರ್ NAV ಫಾರ್ ಫೈನಾನ್ಷಿಯಲ್ ಇಯರ್ ಎಂಡಿಂಗ್. 31st ಮಾರ್ಚ್ ಲಾಸ್ಟ್ ಡೇ ಆಫ್ ಫೈನಾನ್ಷಿಯಲ್ ಇಯರ್. ಮ್ಯೂಚುವಲ್ ಫಂಡ್ ಕಂಪನಿಗಳಿಗೆ ಒಂದಷ್ಟು ಹೈಯರ್ NAV ಕೊಡಬೇಕು ಇನ್ವೆಸ್ಟರ್ಸ್ಗೆ. ಇಯರ್ಲಿ ಕ್ಯಾಲ್ಕುಲೇಷನ್ ಅಂತ ಒಂದು ಆಸೆ ಇರುತ್ತೆ. ಮತ್ತೆ ಜನರಲ್ ಪಬ್ಲಿಕ್ಕಿಗೆ ಒಂದಷ್ಟು ಅನುಕೂಲ ಆಗಲಿ, ಮತ್ತೆ ಮ್ಯೂಚುವಲ್ ಫಂಡ್ಗಳ ರೇಟಿಂಗ್ ಸ್ವಲ್ಪ ಮೇಲಕ್ಕಿರಲಿ ಅನ್ನುವ ಕಾರಣದಿಂದ ಇವತ್ತು ಹೈಯರ್ NAV ಇರಲಿ ಅನ್ನುವ ಕಾರಣದಿಂದ ಒಂದಷ್ಟು ಹಣವನ್ನು FIIಗಳು ಮತ್ತು DIIಗಳು ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಆದ್ರಿಂದ ಆ ಕಾರಣದಿಂದಾಗಲೇ ಕೂಡ ಒಂದು ಒಳ್ಳೆಯ ರ್ಯಾಲಿಯನ್ನು ಕಂಡಿದ್ದೇವೆ. ಫೈನಾನ್ಷಿಯಲ್ ಇಯರ್ 2023-24 ಒಂದು ಒಳ್ಳೆಯ ಪ್ರಾಫಿಟ್ ಅನ್ನು ಕಂಡಿದೆ. ಅಂದ್ರೆ 29% ಅಪ್ರಿಸಿಯೇಷನ್ ಅನ್ನು ಕಂಡಿದೆ ನಿಫ್ಟಿ 31st ಮಾರ್ಚ್ 2023 ಮೇಲೆ. ಈಗ ಕಾದು ನೋಡಬೇಕು 2024-25 ಕೂಡ ಇದೇ ತರ ಇರುತ್ತೋ ಇಲ್ಲ ಏನಾದ್ರೂ ಪ್ರಾಫಿಟ್ ಬುಕಿಂಗ್ ಆಗುತ್ತೋ. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ, ದಯವಿಟ್ಟು ಎಲ್ಲರೂ ಟೈಪ್ ಮಾಡಿ. ಫೈನಾನ್ಷಿಯಲ್ ಇಯರ್ 2024-25 ಅಲ್ಲಿ ನೀವು SEP ಅಮೌಂಟ್ ಅನ್ನ ಜಾಸ್ತಿ ಮಾಡಬೇಕು ಅಂತ ಏನಾದ್ರು ನಿರ್ಧಾರವನ್ನು ಕೈಗೊಂಡಿದ್ದೀರಾ? ಅದಕ್ಕೆ ನಾವು ಸ್ಟೆಪ್ ಅಪ್ SEP ಎಂದು ಕರೆಯುತ್ತೇವೆ. ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.